ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಹೇಳ್ತಾರೆ. ಆದರೆ ಈ ಜಿಲ್ಲೆಯ ಕೆಲ ಅಧಿಕಾರಿಗಳು ಜನರ ಪರ ಕೆಲಸ ಮಾಡದೆ ಮೀನಾಮೇಷ ಎಣಿಸುತ್ತಿದ್ದಾರೆ. ಇದರಿಂದ ವಿಶೇಷ ಚೇತನರೂ ಸಹ ಪರದಾಡುವಂತಾಗಿದೆ. ಕಚೇರಿಯಲ್ಲಿ ಕೈಗೆ ಸಿಗದ ಅಧಿಕಾರಿಗಳು, ಕೆಲಸಕ್ಕೆ ಚಕ್ಕರ್, ಸಂಬಳಕ್ಕೆ ಹಾಜರ್. ಅಧಿಕಾರಿಗಳ ಆಟ, ವಿಶೇಷ ಚೇತನರಿಗೆ ಪರದಾಟ. ಹೌದು, ಬೀದರ್ ಜಿಲ್ಲೆಯಲ್ಲಿರುವ ಜಿಲ್ಲಾ ಅಂಗವಿಕಲರ ಕಚೇರಿ ಬಡ ವಿಶೇಷ ಚೇತನರಿಗೆ, ಅಂಗವಿಕಲರಿಗೆ ಇದ್ದು ಇಲ್ಲದಂತಾಗಿದೆ. ಕಾರಣ, ವಿಶೇಷ ಚೇತನರಿಗೆ ಉಪಯೋಗವಾಗುವಂತಹ 3 ಚಕ್ರದ ವಾಹನಗಳು ಇದ್ದಲ್ಲೇ ಧೂಳು ಹಿಡಿತಾ ಇವೆ. ನಾವೀಗ ಬೀದರ್ ಜಿಲ್ಲಾ ವಿಕಲ ಚೇತನ ವಿಶೇಷವಾಗಿ ಜಿಲ್ಲಾ ಕಚೇರಿ ಒಳಗಡೆ ಇದ್ದೀವಿ. ನೋಡಬಹುದು ನೀವು ಈಗಾಗಲೇ ಸುಮಾರು 50 ರಿಂದ 60 ವೆಹಿಕಲ್ಗಳು ಏನು ಕೊಳಿತಾ ಇವೆ ಅಂತ ಹೇಳ್ಬಹುದು. ಸುಮಾರು 2 ವರ್ಷಗಳ ಹಿಂದೆ ಬಂದಂತ ಈ ಒಂದು ವೆಹಿಕಲ್ ಇವತ್ತು ನಿಜಕ್ಕೂ ಜಿಲ್ಲೆಯ ಅಂಗವಿಕಲರಿಗೆ ಕೊಡಬೇಕು. 3 ವೀಲರ್ ವೆಹಿಕಲ್ ಇವೆ ನೋಡಬಹುದು. ಯಾವ ರೀತಿ ಸಂಪೂರ್ಣವಾಗಿ ಧೂಳು ಕುಂತು ಖರಾಬ್ ಆಗ್ತಾ ಇವೆ, ಇಲ್ಲೇ ಕೊಳಿತಾ ಇವೆ. ಆದ್ರೆ ಇದು ಕುಡ್ಲಕ್ಕ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಹಿಂದೇಟ್ ಹಾಕ್ತಾ ಇದ್ದಾರೆ. ಕಾರಣ ಅಧಿಕಾರಿಗಳೇ ಹೇಳಬೇಕು. ಏನು ಈಗಾಗಲೇ ಅಂಗವಿಕಲರು, ನಿರ್ಗತಿಕರು ಈಗಾಗಲೇ ಕಚೇರಿಯ ಸಾಕಷ್ಟು ಬಾರಿ ಏನದಂದ್ರೆ ಸುತ್ತ ಹೊಡಿತಾ ಇದ್ದಾರೆ, ಬಂದು ಭೇಟಿ ಆಗ್ತಾ ಇದ್ದಾರೆ. ನೋಡಿದ್ರಲ್ಲ, ಹೊಸ 3 ವೀಲರ್ ವಾಹನಗಳು ಕಳೆದ 2 ವರ್ಷದಿಂದ ಕಚೇರಿಯಲ್ಲಿ ಕೊಳೆಯುತ್ತಿವೆ. ಬಡ ವಿಶೇಷ ಚೇತನರಿಗೆ ನೀಡಬೇಕಾದ ವಾಹನಗಳು ನೀಡದೆ ಅಧಿಕಾರಿಗಳು ಕಣ್ಣಾ ಮುಚ್ಚಾಲೆ ಆಡ್ತಿದ್ದಾರೆ. 2-3 ಸಲ ಬಂದೇನೆ, ಆದ್ರೂ ಯಾನೆ ಒಟ್ಟು ಕೇರೆ ಮಾಡ್ತಾ ಇಲ್ಲ. ನೀವು ಒಲ್ಲೋರಿ ಇಲ್ಲೋದ್ರ ನಿಮ್ಗೆ ಬಂದ ಮೇಲೆ ನಾವು ಫೋನ್ ಮಾಡ್ತೇವೆ, ನಿಮ್ ಸ್ಯಾಂಕ್ಷನ್ ಆದ್ಮೇಲೆ ಫೋನ್ ಮಾಡ್ತೇವೆ. ಅಯ್ಯತನ ಬರೇಬೇಡ್ರಿ ನೀವು ಅಂತಾರ. ಗಾಡಿ ಎಲ್ಲ ಹೊಸ ಗಾಡಿ ದುನಿಯಾದವ್ರಿ. ಗಾಡಿ ನೋಡಿ ನೋಡಿ ಸಾಕಾಗ್ಯದ, ನೋಡೇ ಹೊಂಟಿದೀನಿ, ಆದ್ರೂ ಒಟ್ಟು ಕೊಡ್ತಾ ಇಲ್ಲ. ಇಲ್ಲಿ ಗಾಡಿ ಅವಲ್ಲ ಸರ್ ಅಂದ್ರೆ ನಿಮ್ದಿಲ್ಲ, ಅವು ಬೇರೆ ಅಂತಾರ. ಅದಕ್ಕೆ ಬಿಟ್ಟು ಬೇರೆ ಮಾತು ಏನು ಆಡಲ್ರಿ. ಬೀದರ್ನಲ್ಲಿ ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಅಧಿಕಾರಿಗಳ ಬಣ್ಣ ಬಯಲಾಗಿದೆ. ಬರೀ ಸಂಬಳಕ್ಕೆ ಹಾಜರಾಗುವ ಅಧಿಕಾರಿಗಳು ಕೆಲಸಕ್ಕೆ ಚಕ್ಕರ್ ಹಾಕ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಬೀದರ್ ನಗರದ ಮೈಲೂರಿನಲ್ಲಿರುವ ಕಚೇರಿಯಲ್ಲಿ ಸಾಕಷ್ಟು ವಾಹನಗಳು ಕೊಳೆಯುತ್ತಿವೆ. ಆದರೆ ಬಡ ಅಂಗವಿಕಲರು ಮಾತ್ರ ಕಚೇರಿಗೆ ಓಡಾಡಿ ಸುಸ್ತಾಗ್ತಾ ಇದ್ದಾರೆ. 3 ವರ್ಷದಿಂದ ಈ ಆಫೀಸಿಗೆ ಅಲಿತಾ ಇದ್ದ ಸರ್. ಕಿವಿ ಕೇಳಿಸ್ಲಿಲ್ಲ ಅಂದ್ರೆ ಯಾವ ಆಪ್ಷನ್ಸ್ ಇಲ್ಲೋದ್ರು ಸರ್, ನಾನು ಮಷಿನ್ ಆದ್ರೂ ಸಿಗ್ತದಲ್ಲ ಅಂದ್ರೆ ಮಷಿನ್ ಕೊಡ್ತೇವೆ. 3 ವರ್ಷ ಆಯ್ತು, ಇನ್ನೂ ಮಷಿನ್ ಕೊಟ್ಟಿಲ್ಲ. ಬೇರೆದಂತೂ ಏನು ನನಗೆ ಆಪ್ಷನ್ಸ್ ಇಲ್ಲ. ನಿಮ್ಗೆ ಏನು ಇಲ್ಲ ರೀ, ಸಿಗಲ್ಲ. ಹೌದು, ಬೇರೆದು ಮಷಿನ್ ಸಿಗ್ತದ, ಮಷಿನ್ ಅಂತೂ ಕೊಟ್ಟಿಲ್ಲ 3 ವರ್ಷ. ಆಫೀಸರ್ ಅಂತೂ ಇರಲ್ಲ. 100 ಸಾರಿ ಬಂದ್ರು 1 ಸಾರಿ ಇನ್ನೂ ಸಿಗಲ್ಲ. ಸಿಕ್ಕಾಗ ಏನಾದ್ರು ಬರೀತಾರೆ, ಹೋಗ್ತಾರೆ. ಬೇರೆ ಸಮಯಕ್ಕೆ ಏನಾದ್ರು ಹೇಳಕ್ ಹೊಸ್ಕೊಡ್ತಾರೆ. ಒಟ್ನಲ್ಲಿ ಬಡವರಿಗೆ, ನೊಂದವರಿಗೆ ಧ್ವನಿಯಾಗಬೇಕಾಗಿದ್ದ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಇಲ್ಲಿ ಅಂದಾ ದರ್ಬಾರ್ ನಡೆಸ್ತಾ ಇದ್ದಾರೆ. ಈಗಲಾದರೂ ಇದಕ್ಕೆ ಬ್ರೇಕ್ ಹಾಕಿ 3 ವೀಲರ್ ವಾಹನಗಳು ಬಡಪಾಯಿ ವಿಶೇಷ ಚೇತನರಿಗೆ ವಿತರಣೆ ಮಾಡ್ತಾರಾ? ಕಾದ್ ನೋಡಬೇಕಾಗಿದೆ. ಮಲ್ಲಿಕಾರ್ಜುನ್ ಮರಕೆಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಹೇಳ್ತಾರೆ. ಆದರೆ ಈ ಜಿಲ್ಲೆಯ ಕೆಲ ಅಧಿಕಾರಿಗಳು ಜನರ ಪರ ಕೆಲಸ ಮಾಡದೆ ಮೀನಾಮೇಷ ಎಣಿಸುತ್ತಿದ್ದಾರೆ. ಇದರಿಂದ ವಿಶೇಷ ಚೇತನರೂ ಸಹ ಪರದಾಡುವಂತಾಗಿದೆ. ಕಚೇರಿಯಲ್ಲಿ ಕೈಗೆ ಸಿಗದ ಅಧಿಕಾರಿಗಳು, ಕೆಲಸಕ್ಕೆ ಚಕ್ಕರ್, ಸಂಬಳಕ್ಕೆ ಹಾಜರ್. ಅಧಿಕಾರಿಗಳ ಆಟ, ವಿಶೇಷ ಚೇತನರಿಗೆ ಪರದಾಟ. ಹೌದು, ಬೀದರ್ ಜಿಲ್ಲೆಯಲ್ಲಿರುವ ಜಿಲ್ಲಾ ಅಂಗವಿಕಲರ ಕಚೇರಿ ಬಡ ವಿಶೇಷ ಚೇತನರಿಗೆ, ಅಂಗವಿಕಲರಿಗೆ ಇದ್ದು ಇಲ್ಲದಂತಾಗಿದೆ. ಕಾರಣ, ವಿಶೇಷ ಚೇತನರಿಗೆ ಉಪಯೋಗವಾಗುವಂತಹ 3 ಚಕ್ರದ ವಾಹನಗಳು ಇದ್ದಲ್ಲೇ ಧೂಳು ಹಿಡಿತಾ ಇವೆ. ನಾವೀಗ ಬೀದರ್ ಜಿಲ್ಲಾ ವಿಕಲ ಚೇತನ ವಿಶೇಷವಾಗಿ ಜಿಲ್ಲಾ ಕಚೇರಿ ಒಳಗಡೆ ಇದ್ದೀವಿ. ನೋಡಬಹುದು ನೀವು ಈಗಾಗಲೇ ಸುಮಾರು 50 ರಿಂದ 60 ವೆಹಿಕಲ್ಗಳು ಏನು ಕೊಳಿತಾ ಇವೆ ಅಂತ ಹೇಳ್ಬಹುದು. ಸುಮಾರು 2 ವರ್ಷಗಳ ಹಿಂದೆ ಬಂದಂತ ಈ ಒಂದು ವೆಹಿಕಲ್ ಇವತ್ತು ನಿಜಕ್ಕೂ ಜಿಲ್ಲೆಯ ಅಂಗವಿಕಲರಿಗೆ ಕೊಡಬೇಕು. 3 ವೀಲರ್ ವೆಹಿಕಲ್ ಇವೆ ನೋಡಬಹುದು. ಯಾವ ರೀತಿ ಸಂಪೂರ್ಣವಾಗಿ ಧೂಳು ಕುಂತು ಖರಾಬ್ ಆಗ್ತಾ ಇವೆ, ಇಲ್ಲೇ ಕೊಳಿತಾ ಇವೆ. ಆದ್ರೆ ಇದು ಕುಡ್ಲಕ್ಕ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಹಿಂದೇಟ್ ಹಾಕ್ತಾ ಇದ್ದಾರೆ. ಕಾರಣ ಅಧಿಕಾರಿಗಳೇ ಹೇಳಬೇಕು. ಏನು ಈಗಾಗಲೇ ಅಂಗವಿಕಲರು, ನಿರ್ಗತಿಕರು ಈಗಾಗಲೇ ಕಚೇರಿಯ ಸಾಕಷ್ಟು ಬಾರಿ ಏನದಂದ್ರೆ ಸುತ್ತ ಹೊಡಿತಾ ಇದ್ದಾರೆ, ಬಂದು ಭೇಟಿ ಆಗ್ತಾ ಇದ್ದಾರೆ. ನೋಡಿದ್ರಲ್ಲ, ಹೊಸ 3 ವೀಲರ್ ವಾಹನಗಳು ಕಳೆದ 2 ವರ್ಷದಿಂದ ಕಚೇರಿಯಲ್ಲಿ ಕೊಳೆಯುತ್ತಿವೆ. ಬಡ ವಿಶೇಷ ಚೇತನರಿಗೆ ನೀಡಬೇಕಾದ ವಾಹನಗಳು ನೀಡದೆ ಅಧಿಕಾರಿಗಳು ಕಣ್ಣಾ ಮುಚ್ಚಾಲೆ ಆಡ್ತಿದ್ದಾರೆ. 2-3 ಸಲ ಬಂದೇನೆ, ಆದ್ರೂ ಯಾನೆ ಒಟ್ಟು ಕೇರೆ ಮಾಡ್ತಾ ಇಲ್ಲ. ನೀವು ಒಲ್ಲೋರಿ ಇಲ್ಲೋದ್ರ ನಿಮ್ಗೆ ಬಂದ ಮೇಲೆ ನಾವು ಫೋನ್ ಮಾಡ್ತೇವೆ, ನಿಮ್ ಸ್ಯಾಂಕ್ಷನ್ ಆದ್ಮೇಲೆ ಫೋನ್ ಮಾಡ್ತೇವೆ. ಅಯ್ಯತನ ಬರೇಬೇಡ್ರಿ ನೀವು ಅಂತಾರ. ಗಾಡಿ ಎಲ್ಲ ಹೊಸ ಗಾಡಿ ದುನಿಯಾದವ್ರಿ. ಗಾಡಿ ನೋಡಿ ನೋಡಿ ಸಾಕಾಗ್ಯದ, ನೋಡೇ ಹೊಂಟಿದೀನಿ, ಆದ್ರೂ ಒಟ್ಟು ಕೊಡ್ತಾ ಇಲ್ಲ. ಇಲ್ಲಿ ಗಾಡಿ ಅವಲ್ಲ ಸರ್ ಅಂದ್ರೆ ನಿಮ್ದಿಲ್ಲ, ಅವು ಬೇರೆ ಅಂತಾರ.
ಎದಕ್ ಬಿಟ್ಟು ಬೇರೆ ಮಾತು ಏನು ಆಡಲ್ರು. ಬೀದರ್ನಲ್ಲಿ ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಅಧಿಕಾರಿಗಳ ಬಣ್ಣ ಬಯಲಾಗಿದೆ. ಬರೀ ಸಂಬಳಕ್ಕೆ ಹಾಜರಾಗುವ ಅಧಿಕಾರಿಗಳು ಕೆಲಸಕ್ಕೆ ಚಕ್ಕರ್ ಹಾಕ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಬೀದರ್ ನಗರದ ಮೈಲೂರಿನಲ್ಲಿರುವ ಕಚೇರಿಯಲ್ಲಿ ಸಾಕಷ್ಟು ವಾಹನಗಳು ಕೊಳೆಯುತ್ತಿವೆ. ಆದರೆ ಬಡ ಅಂಗವಿಕಲರು ಮಾತ್ರ ಕಚೇರಿಗೆ ಓಡಾಡಿ ಸುಸ್ತಾಗ್ತಾ ಇದ್ದಾರೆ. 3 ವರ್ಷದಿಂದ ಈ ಆಫೀಸಿಗೆ ಅಲಿತಾ ಇದ್ದ ಸರ್. ಕಿವಿ ಕೇಳಿಸ್ಲಿಲ್ಲ ಅಂದ್ರೆ ಯಾವ ಆಪ್ಷನ್ಸ್ ಇಲ್ಲೋದ್ರು ಸರ್ ನಾನು ಮಷಿನ್ ಆದ್ರೂ ಸಿಗ್ತದಲ್ಲ ಅಂದ್ರ ಮಷಿನ್ ಕೊಡ್ತೇವೆ. 3 ವರ್ಷ ಆಯ್ತು ಇನ್ನೂ ಮಷಿನ್ ಕೊಟ್ಟಿಲ್ಲ. ಬೇರೆದಂತೂ ಏನು ನನಗೆ ಆಪ್ಷನ್ಸ್ ಇಲ್ಲ. ನಿಮ್ಗೆ ಏನು ಇಲ್ಲ ರೀ ಸಿಗಲ್ಲ. ಹೌದು ಬೇರೆದು ಮಷಿನ್ ಸಿಗ್ತದ, ಮಷಿನ್ ಅಂತೂ ಕೊಟ್ಟಿಲ್ಲ 3 ವರ್ಷ. ಆಫೀಸರ್ ಅಂತೂ ಇರಲ್ಲ. 100 ಸಾರಿ ಬಂದ್ರು 1 ಸಾರಿನೂ ಸಿಗಲ್ಲ. ಸಿಕ್ಕಾಗ ಏನಾದ್ರು ಬರೀತಾರೆ, ಹೋಗ್ತಾರೆ. ಬೇರೆ ಸಮಯಕ್ಕೆ ಏನಾದ್ರು ಹೇಳಕ್ ಹೊಸ್ಕೊಡ್ತಾರೆ. ಒಟ್ನಲ್ಲಿ ಬಡವರಿಗೆ ನೊಂದವರಿಗೆ ಧ್ವನಿಯಾಗಬೇಕಾಗಿದ್ದ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಇಲ್ಲಿ ಅಂದಾ ದರ್ಬಾರ್ ನಡೆಸ್ತಾ ಇದ್ದಾರೆ. ಈಗಲಾದರೂ ಇದಕ್ಕೆ ಬ್ರೇಕ್ ಹಾಕಿ 3 ವೀಲರ್ ವಾಹನಗಳು ಬಡಪಾಯಿ ವಿಶೇಷಚೇತನರಿಗೆ ವಿತರಣೆ ಮಾಡ್ತಾರಾ ಕಾದ್ ನೋಡಬೇಕಾಗಿದೆ. ಮಲ್ಲಿಕಾರ್ಜುನ್ ಮರ್ಕೆಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಹೇಳ್ತಾರೆ. ಆದರೆ ಈ ಜಿಲ್ಲೆಯ ಕೆಲ ಅಧಿಕಾರಿಗಳು ಜನರ ಪರ ಕೆಲಸ ಮಾಡದೆ ಮೀನಾಮೇಷ ಎಣಿಸುತ್ತಿದ್ದಾರೆ. ಇದರಿಂದ ವಿಶೇಷ ಚೇತನರೂ ಸಹ ಪರದಾಡುವಂತಾಗಿದೆ. ಕಚೇರಿಯಲ್ಲಿ ಕೈಗೆ ಸಿಗದ ಅಧಿಕಾರಿಗಳು, ಕೆಲಸಕ್ಕೆ ಚಕ್ಕರ್, ಸಂಬಳಕ್ಕೆ ಹಾಜರ್. ಅಧಿಕಾರಿಗಳ ಆಟ ವಿಶೇಷ ಚೇತನರಿಗೆ ಪರದಾಟ. ಹೌದು, ಬೀದರ್ ಜಿಲ್ಲೆಯಲ್ಲಿರುವ ಜಿಲ್ಲಾ ಅಂಗವಿಕಲರ ಕಚೇರಿ ಬಡ ವಿಶೇಷಚೇತನರಿಗೆ, ಅಂಗವಿಕಲರಿಗೆ ಇದ್ದು ಇಲ್ಲದಂತಾಗಿದೆ. ಕಾರಣ ವಿಶೇಷಚೇತನರಿಗೆ ಉಪಯೋಗವಾಗುವಂತಹ 3 ಚಕ್ರದ ವಾಹನಗಳು ಇದ್ದಲ್ಲೇ ಧೂಳು ಹಿಡಿತಾ ಇವೆ. ನಾವೀಗ ಬೀದರ್ ಜಿಲ್ಲಾ ವಿಕಲ ಚೇತನ ವಿಶೇಷವಾದ ಜಿಲ್ಲಾ ಕಚೇರಿ ಒಳಗಡೆ ಇದ್ದೀವಿ. ನೋಡಬಹುದು ನೀವು ಈಗಾಗಲೇ ಸುಮಾರು 50ರಿಂದ 60 ವೆಹಿಕಲ್ಗಳು ಏನು ಕೊಳಿತಾ ಇವೆ ಅಂತ ಹೇಳ್ಬಹುದು. ಸುಮಾರು 2 ವರ್ಷಗಳ ಹಿಂದೆ ಬಂದಂತ ಈ ಒಂದು ವೆಹಿಕಲ್ ಇವತ್ತು ನಿಜಕ್ಕೂ ಜಿಲ್ಲೆಯ ಅಂಗವಿಕಲರಿಗೆ ಕೊಡಬೇಕು. 3 ವೀಲರ್ ವೆಹಿಕಲ್ ಇವೆ. ನೋಡಬಹುದು ಯಾವ ರೀತಿ ಸಂಪೂರ್ಣವಾಗಿ ಧೂಳು ಕುಂತು ಖರಾಬ್ ಆಗ್ತಾ ಇವೆ, ಇಲ್ಲೇ ಕೊಳಿತಾ ಇವೆ. ಆದ್ರೆ ಇದು ಕುಡ್ಲಕ್ಕ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಹಿಂದೇಟ್ ಹಾಕ್ತಾ ಇದ್ದಾರೆ. ಕಾರಣ ಅಧಿಕಾರಿಗಳೇ ಹೇಳಬೇಕು. ಏನು ಈಗಾಗಲೇ ಅಂಗವಿಕಲರು, ನಿರ್ಗತಿಕರು ಏನು ಈಗಾಗಲೇ ಕಚೇರಿಯ ಸಾಕಷ್ಟು ಬಾರಿ ಏನದಂದ್ರೆ ಸುತ್ತ ಹೊಡಿತಾ ಇದ್ದಾರೆ, ಬಂದ್ ಭೇಟಿ ಆಗ್ತಾ ಇದ್ದಾರೆ. ನೋಡಿದ್ರಲ್ಲ, ಹೊಸ 3 ವೀಲರ್ ವಾಹನಗಳು ಕಳೆದ 2 ವರ್ಷದಿಂದ ಕಚೇರಿಯಲ್ಲಿ ಕೊಳೆಯುತ್ತಿವೆ. ಬಡ ವಿಶೇಷ ಚೇತನರಿಗೆ ನೀಡಬೇಕಾದ ವಾಹನಗಳು ನೀಡದೆ ಅಧಿಕಾರಿಗಳು ಕಣ್ಣಾ ಮುಚ್ಚಾಲೆ ಆಡ್ತಿದ್ದಾರೆ. 2-3 ಸಲ ಬಂದೇನೆ, ಆದ್ರೂ ಯಾನೆ ಒಟ್ಟು ಕೇರೆ ಮಾಡ್ತಾ ಇಲ್ಲ. ನೀವು ಒಲ್ಲೋರಿ ಇಲ್ಲೋದ್ರ ನಿಮ್ಗೆ ಬಂದ ಮೇಲೆ ನಾ ಫೋನ್ ಮಾಡ್ತೇವೆ, ನಿಮ್ ಸ್ಯಾಂಕ್ಷನ್ ಆದ್ಮೇಲೆ ಫೋನ್ ಮಾಡ್ತೇವೆ. ಅಯ್ಯೋ ತನ ಬರೇಬೇಡ್ರಿ ನೀವು ಅಂತಾರ. ಒಳಗ್ ಗಾಡಿ ಎಲ್ಲ ಹೊಸ ಗಾಡಿ ದುನಿಯಾದವ್ರಿ. ಗಾಡಿ ನೋಡಿ ನೋಡಿ ಸಾಕಾಗ್ಯದ. ನೋಡೇ ಹೊಂಟಿದೀನಿ, ಆದ್ರೂ ಒಟ್ಟು ಕೊಡ್ತಾ ಇಲ್ಲ. ಇಲ್ಲಿ ಗಾಡಿ ಅವಲ್ಲ ಸರ್ ಅಂದ್ರೆ ನಿಮ್ದಿಲ್ಲ, ಅವು ಬೇರೆ ಅಂತಾರ. ಎದಕ್ ಬಿಟ್ಟು ಬೇರೆ ಮಾತು ಏನು ಆಡಲ್ರು. ಬೀದರ್ನಲ್ಲಿ ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಅಧಿಕಾರಿಗಳ ಬಣ್ಣ ಬಯಲಾಗಿದೆ. ಬರೀ ಸಂಬಳಕ್ಕೆ ಹಾಜರಾಗುವ ಅಧಿಕಾರಿಗಳು ಕೆಲಸಕ್ಕೆ ಚಕ್ಕರ್ ಹಾಕ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಬೀದರ್ ನಗರದ ಮೈಲೂರಿನಲ್ಲಿರುವ ಕಚೇರಿಯಲ್ಲಿ ಸಾಕಷ್ಟು ವಾಹನಗಳು ಕೊಳೆಯುತ್ತಿವೆ. ಆದರೆ ಬಡ ಅಂಗವಿಕಲರು ಮಾತ್ರ ಕಚೇರಿಗೆ ಓಡಾಡಿ ಸುಸ್ತಾಗ್ತಾ ಇದ್ದಾರೆ. 3 ವರ್ಷದಿಂದ ಈ ಆಫೀಸಿಗೆ ಅಲಿತಾ ಇದ್ದ ಸರ್. ಕಿವಿ ಕೇಳಿಸ್ಲಿಲ್ಲ ಅಂದ್ರೆ ಯಾವ ಆಪ್ಷನ್ಸ್ ಇಲ್ಲೋದ್ರು ಸರ್ ನಾನು ಮಷಿನ್ ಆದ್ರೂ ಸಿಗ್ತದಲ್ಲ ಅಂದ್ರ ಮಷಿನ್ ಕೊಡ್ತೇವೆ. 3 ವರ್ಷ ಆಯ್ತು ಇನ್ನೂ ಮಷಿನ್ ಕೊಟ್ಟಿಲ್ಲ. ಬೇರೆದಂತೂ ಏನು ನನಗೆ ಆಪ್ಷನ್ಸ್ ಇಲ್ಲ. ನಿಮ್ಗೆ ಏನು ಇಲ್ಲ ರೀ ಸಿಗಲ್ಲ. ಹೌದು ಬೇರೆದು ಮಷಿನ್ ಸಿಗ್ತದ, ಮಷಿನ್ ಅಂತೂ ಕೊಟ್ಟಿಲ್ಲ 3 ವರ್ಷ. ಆಫೀಸರ್ ಅಂತೂ ಇರಲ್ಲ. 100 ಸಾರಿ ಬಂದ್ರು 1 ಸಾರಿನೂ ಸಿಗಲ್ಲ. ಸಿಕ್ಕಾಗ ಏನಾದ್ರು ಬರೀತಾರೆ, ಹೋಗ್ತಾರೆ. ಬೇರೆ ಸಮಯಕ್ಕೆ ಏನಾದ್ರು ಹೇಳಕ್ ಹೊಸ್ಕೊಡ್ತಾರೆ. ಒಟ್ನಲ್ಲಿ ಬಡವರಿಗೆ ನೊಂದವರಿಗೆ ಧ್ವನಿಯಾಗಬೇಕಾಗಿದ್ದ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಇಲ್ಲಿ ಅಂದಾ ದರ್ಬಾರ್ ನಡೆಸ್ತಾ ಇದ್ದಾರೆ. ಈಗಲಾದರೂ ಇದಕ್ಕೆ ಬ್ರೇಕ್ ಹಾಕಿ 3 ವೀಲರ್ ವಾಹನಗಳು ಬಡಪಾಯಿ ವಿಶೇಷಚೇತನರಿಗೆ ವಿತರಣೆ ಮಾಡ್ತಾರಾ ಕಾದ್ ನೋಡಬೇಕಾಗಿದೆ. ಮಲ್ಲಿಕಾರ್ಜುನ್ ಮರ್ಕೆಲೆ, ರಿಪಬ್ಲಿಕ್ ಕನ್ನಡ, ಬೀದರ್.